ದಿನ ಬೆಳಿಗ್ಗೆ ಸಂಜೆ ಆದ್ರೆ ತಿನ್ನಕ್ಕೆ ಏನ್ ಮಾಡಬೇಕು, ಮನೇಲಿ ಏನ್ ಅಡಿಗೆ ಮಾಡಬೇಕು, ಇದೇ ಯೋಚನೆ ನಡೀತಾ ಇರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಇದ್ದಾರೆ. ಪ್ರತಿಯೊಬ್ಬರಿಗೂ ಶಕ್ತಿ ಬೇಕು, ಆದ್ರೆ ತುಂಬಾ ಯೋಚನೆ ಮಾಡಿ ಕೊನೆಗೆ ನಾವು ಮಾಡದೆ ಈ ಅಕ್ಕಿ ಗೋಧಿಯಿಂದ ಏನಾದ್ರೂ ಮಾಡ್ಬಿಟ್ಟು ಅವ್ರಿಗೆ ತಿನ್ನಿಸ್ತೀವಿ. ಈ ಅಕ್ಕಿ ಗೋಧಿ ಬಗ್ಗೆ ಸಮಸ್ಯೆ ಇಲ್ಲ, ಆದ್ರೆ ನಾವೇನ್ ತಿಂತೀವಿ ಅಕ್ಕಿ ಗೋಧಿಗಳು ಇವು ಜೆನೆಟಿಕಲಿ ಮಾಡಿಫೈ ಆಗೋಗಿದಾವೆ. ಇದನ್ನ ಎಷ್ಟರ ಮಟ್ಟಿಗೆ ಮಾಡಿಫೈ ಮಾಡಿದೀವಿ ಅಂತಂದ್ರೆ ಇವು ಶಿಲೀಂಧ್ರಗಳನ್ನ, ಬ್ಯಾಕ್ಟೀರಿಯಾಗಳನ್ನ, ಫಂಗಸ್ಗಳನ್ನ ತಡಿಲಿ ಅಂತ ಅಭಿವೃದ್ಧಿ ಪಡಿಸಿರೋದ್ರ ಪರಿಣಾಮ ಇವನ್ನ ಅತಿ ಹೆಚ್ಚು ತಿನ್ನೋದ್ರಿಂದ ನಮ್ಮ ಹೊಟ್ಟೆಲಿರ್ತಕ್ಕಂತಹ ಗುಡ್ ಬ್ಯಾಕ್ಟೀರಿಯಾಗಳು ಕೂಡ ಸರಿಯಾಗಿ ಜೀರ್ಣಕ್ರಿಯೆಗೆ ಸಹಕಾರಿ ಆಗದೆ ಇವು ನಮ್ಮ ದೇಹದಲ್ಲಿ ಭಾರವನ್ನ ಸೃಷ್ಟಿ ಮಾಡ್ತವೆ. ಜೊತೆಗೆ ನಮ್ಮ ರಕ್ತವನ್ನ ಗಟ್ಟಿಯಾಗ್ಲಿಕ್ಕೆ ಸಹಾಯನೂ ಕೂಡ ಮಾಡ್ತವೆ. ರಕ್ತ ಗಟ್ಟಿ ಆಯ್ತಾ ರಕ್ತ ಸಂಚಾರಕ್ಕೆ ತುಂಬಾ ದೊಡ್ಡ ತೊಂದರೆ ಉಂಟಾಗುತ್ತೆ. ಅದರ ಪರಿಣಾಮ ನೂರಾರು ಹೊಸ ತರದ ಕಾಯಿಲೆಗಳು ನಮಗೆ ಸೃಷ್ಟಿ ಆಗ್ತಾ ಹೋಗ್ತವೆ. ಎಷ್ಟು ಆಹಾರ ತಿಂದ್ರು ಸುಸ್ತು ಅನ್ಸುತ್ತೆ, ಮೈ ಭಾರ ಅನ್ಸುತ್ತೆ, ನಮಗೆ ಬೇಕಾದಂತಹ ಗುಡ್ ಹೆಲ್ತ್ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ಈ ಕಾರ್ಬೋಹೈಡ್ರೇಟ್ಸ್ ಏನಿದೆ ಇದು ನಮ್ಮ ಆಹಾರದ ಪಿರಮಿಡ್ನ ಬೇಸ್ಮೆಂಟ್ ಅಂತ ಕರಿತೀವಿ. ಈ ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ರೆ ಮಾತ್ರ ಅದ್ರ ಮೇಲೆ ನಾವೆಷ್ಟು ದೊಡ್ಡ ಬಿಲ್ಡಿಂಗ್ ಬೇಕಾದ್ರೂ ಕಟ್ಬೋದು, ಏನ್ ಬೇಕಾದ್ರೂ ಕಟ್ಬೋದು. ಆದ್ರೆ ಇವತ್ತು ಮ್ಯಾಕ್ಸಿಮಮ್ ನಮ್ಮ ಬೇಸ್ಮೆಂಟ್ನೇ ನಾವು ಹಾಳು ಮಾಡಿದೀವಿ. ಇದಕ್ಕೆ ಪರಿಹಾರ ಏನು? ಸಿರಿಧಾನ್ಯಗಳು ಮಾತ್ರ ಇದಕ್ಕೆ ಪರಿಹಾರ. ಸಿರಿಧಾನ್ಯ ಅಂತ ಅಂತಿದ್ದಂಗೆನೆ ನಮ್ಮ ತಲೆನಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಸರ್ ತುಂಬಾ ಸಿರಿಧಾನ್ಯ ಇದೆ, ಯಾವ್ದನ್ನ ತಿನ್ಬೇಕು? ಸರ್ ಸಿರಿಧಾನ್ಯಗಳಿಂದ ಅಡಿಗೆ ಮಾಡೋದು ಹೇಗೆ? ಸರ್ ಈ ಸಿರಿಧಾನ್ಯಗಳನ್ನ ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು, ಯಾವ ಸಿರಿಧಾನ್ಯದಿಂದ ಯಾವ ಅಡಿಗೆನ ಮಾಡಬೇಕು? ಇದನ್ನೆಲ್ಲ ಮನಗಂಡಂತಹ ನಮ್ಮ ಸ್ವದೇಶಿ ದಿಶಾ ಸಂಸ್ಥೆ ನಿಮಗೋಸ್ಕರ ಇನ್ಸ್ಟಂಟ್ ಆಗಿ ಕ್ವಿಕ್ ಆಗಿ ಪ್ರಿಪೇರ್ ಮಾಡೋಕ್ಕೆ ಈ ಒಂದು ಮಿಲೆಟ್ ಮಿಕ್ಸ್ಗಳನ್ನ 5 ವೆರೈಟಿನಲ್ಲಿ ನಾವು ನಿಮಗೋಸ್ಕರ ಲಾಂಚ್ ಮಾಡ್ತಿದ್ದೀವಿ. ಇದರಲ್ಲಿ ಎಲ್ಲ ಥರದ ಸಿರಿಧಾನ್ಯಗಳನ್ನ ನಾವು ಬಳಸಿದ್ದೀವಿ. ಜೊತೆಗೆ ಇದನ್ನ ನೀವು ಕ್ವಿಕ್ ಆಗಿ ಮಾಡಬಹುದು. ಅಂದ್ರೆ 10 ಮಿನಿಟ್ಸ್ ನಿಮ್ಮ ಟೈಮ್ ಸಾಕು. ಇದಕ್ಕೆ ಪ್ರತಿಯೊಂದನ್ನು ಬ್ಯಾಲೆನ್ಸ್ಡ್ ಆಗಿ ನಾವು ಮೇಂಟೈನ್ ಅನ್ನ ಮಾಡಿದ್ದೀವಿ. ಪ್ರಮುಖವಾಗಿ ಸಿರಿಧಾನ್ಯದ ಕೃಷಿಯಲ್ಲಿ ಯಾವುದೇ ರಾಸಾಯನಿಕಗಳು, ಯಾವುದೇ ಕೆಮಿಕಲ್ಸ್ನ ಬಳಸೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇವು ಸೆಲ್ಫ್ ಪ್ರೊಟೆಕ್ಟ್ಗಳಾಗಿದ್ದಾವೆ, ಮತ್ತೆ ಇವು ತುಂಬಾ ಕಷ್ಟ ಸಹಿಷ್ಣುಗಳಾಗಿರ್ತವೆ, ಮತ್ತು ಇದರಲ್ಲಿ ತುಂಬಾ ನಾರಿನಾಂಶ, ತುಂಬಾ ಪೋಷಕಾಂಶಗಳನ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ರೆ ಕಮ್ಮಿ ಆಹಾರದಲ್ಲಿ ಇದರ ಅಕ್ಕಿಯ 10 ಪಟ್ಟು ಪೋಷಕಾಂಶ, ಗೋಧಿಯ 10 ಪಟ್ಟು ಪೋಷಕಾಂಶಗಳಿಂದ ಇದು ಭರ್ಪೂರಾಗಿರುತ್ತೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಕಮ್ಮಿ ಆಹಾರದಲ್ಲೇ ಅತ್ಯಂತ ಹೆಚ್ಚು ಶಕ್ತಿ ಇರುತ್ತೆ. ನಾರಿನಂಶ ದೇಹಕ್ಕೆ ಅತಿ ಹೆಚ್ಚು ಹೋಗೋದ್ರಿಂದ ನಮ್ಮ ಗಟ್ ತುಂಬಾ ಚೆನ್ನಾಗಿರುತ್ತೆ, ಯಾವತ್ತೂ ಮಲಬದ್ಧತೆ ಕಾಡಲ್ಲ, ಡಯಾಬಿಟಿಸ್ ಕೂಡ ನಮಗೆ ಕಂಟ್ರೋಲಿಗೆ ಬರುತ್ತೆ, ದೇಹದ ಮೈಕೈ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಮಕ್ಕಳುಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೀರ್ಘಕಾಲೀನ ರೋಗಗಳು, ಅದು ಹೆಣ್ಮಕ್ಳು PCOD ಸಮಸ್ಯೆಯಿಂದ ಏನ್ ಬಳಲ್ತಾ ಇದ್ದಾರೆ ಅದಕ್ಕೆಲ್ಲದಕ್ಕೂ ಪರಿಹಾರ ಈ ಮಿಲೆಟ್ ಆಗುತ್ತೆ. ಅದರಲ್ಲೂ ನಾವು ಈ ಮಿಲೆಟ್ ಇಂದ 5 ವೆರೈಟಿನ ತಯಾರಿಸಿದೀವಿ. ಇಡ್ಲಿ, ಪಡ್ಡು, ದೋಸೆ, ದಾಲ್ ಕಿಚಡಿ ಅಂಡ್ ಉಪ್ಮಾ. ಒಂದೊಂದಕ್ಕೂ ಒಂದೊಂದು ರೀತಿಯ ಮಿಲೆಟ್ ಕಾಂಬಿನೇಷನ್ ಅನ್ನ ಮಾಡಿದೀವಿ. ಇಡ್ಲಿ ಮಾಡಕ್ಕೆ, ದೋಸೆ ಮಾಡಕ್ಕೆ ಮತ್ತು ಪಡ್ಡು ಮಾಡಕ್ಕೆ 2 ದಿನದ ಪ್ರಿಪರೇಷನ್ ಬೇಕಂತಿಲ್ಲ. ಜಸ್ಟ್ 10 ಮಿನಿಟ್ಸ್ ಪ್ರಿಪರೇಷನ್ ಸಾಕು. ನೀವು ಪ್ರತಿ ಕ್ಷಣ ಬೇರೆ ಬೇರೆ ತರದನ್ನ ತಿನ್ಬೇಕು ಅಂತ. ಮತ್ತೆ ಎಲ್ಲಾ ಮಿಲೆಟ್ಸ್ಗಳನ್ನು ಕೂಡ ನಾವು ತಿನ್ಬೇಕು. ಯಾಕೆಂದ್ರೆ ಒಂದೊಂದು ಮಿಲೆಟ್ಸ್ ಅಲ್ಲೂ ಒಂದೊಂದು ಪೋಷಕಾಂಶಗಳಿಂದ ಇದು ಕೂಡಿದೆ. ಏರ್ ಟೈಟ್ ತಂತ್ರಜ್ಞಾನದ ಮುಖಾಂತರ ಯಾವುದೇ ಮಾಯಿಶ್ಚರೈಸರ್ ಹರ್ಟ್ ಮಾಡದ ಹಾಗೆ ಇದು 10 ತಿಂಗಳ ಸೆಲ್ಫ್ ಲೈಫ್ ನ ಉಳಿಸ್ಕೊಳುತ್ತೆ. ಅದು ಕೂಡ ಬಜೆಟ್ ಫ್ರೆಂಡ್ಲಿ ಆಗಿ ಪ್ರತಿಯೊಬ್ಬರು ಇದನ್ನ ಬಳಸಬಹುದು. ಯಾರು ಮಿಲೆಟ್ನ ದೀರ್ಘಕಾಲಿನವರೆಗೆ ಬಳಸ್ತಾರೋ ಅವರ ದೇಹದ ಪ್ರತಿಯೊಂದು ಅಂಗಗಳು ಕೂಡ ಜಲ್ದಿ ರಿಕವರಿ ಆಗುತ್ತೆ. ಅದು ಎಕ್ಸ್ಪೆಷಲಿ ಯಾರು ಫಿಸಿಕಲಿ ತುಂಬಾ ಫಿಟ್ನೆಸ್ ನ ನೋಡ್ತಾ ಇದ್ದಾರೋ, ಸ್ಪೋರ್ಟ್ಸ್ ಅಲ್ಲಿ ಯಾರಿದ್ದಾರೋ, ಅದು ಜಿಮ್ ಮಾಡೋ ಅಂಥವ್ರು ಯಾರಿದ್ದಾರೋ, ವೆಯ್ಟ್ ಲಾಸ್ ಬಗ್ಗೆ ಯಾರು ತುಂಬಾ ತಲೆ ಕೆಡಿಸ್ಕೊತಾ ಇದ್ದಾರೋ ಅಂತವ್ರಿಗಂತೂ ಈ ಮಿಲೆಟ್ಸ್ ಒಂದು ದೊಡ್ಡ ವರದಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಈ ಪ್ರತಿಯೊಂದು ಮಿಶ್ರಣನೂ ಕೂಡ ತುಂಬಾ ರುಚಿಯಾಗಿ ತಯಾರಿಸಿದೀವಿ. ಅಂದ್ರೆ ಟೇಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಮನಸೂರೆಗೊಳ್ಳುತ್ತೆ. ಜೊತೆಗೆ ಇದು ಹೆಣ್ಮಕ್ಳುಗಳಿಗೆ ತುಂಬಾ ಈಸಿ ಇರೋದ್ರಿಂದ ಒತ್ತಡದಲ್ಲಿರೋರು, ಕೆಲ್ಸಕ್ಕೆ ಹೋಗೋರು ಮತ್ತು ಆಚೆಗಡೆ ಒಬ್ಬೊಬ್ಬರೇ ಇರ್ತಕ್ಕಂಥವ್ರು, ಸಿಂಗಲ್ ಲೈಫ್ನ ಲೀಡ್ ಮಾಡ್ತಿರೋರಿಗೆ ಸ್ವದೇಶಿ ದಿಶಾ ಇನ್ಸ್ಟಂಟ್ ಮಿಲೆಟ್ ಮಿಕ್ಸ್ ತುಂಬಾ ಈಸಿ ಇದೆ, ಟೇಸ್ಟಿ ಇದೆ, ಹೆಲ್ತಿ ಇದೆ.